ಜೈಲರ್ ಕೃಷ್ಣಂದು ಒಂದು ಟೆಂಪಲ್ ಇದೆ. ಬರೀ ಅಲ್ಲ, ನಮ್ಮ ಹಿಂದೂ ದೇವ್ರನ್ನ ಇಟ್ಟಿದ್ದಾರೆ. ಗುಡ್. ಆ್ಯಂಡ್ ಇದೆಲ್ಲ ಓ, ಇಲ್ಲಿ ನಿಮಗೊಂದು ತುಳಸಿ ಗಿಡನೂ ಇದೆ. ತುಳಸಿ ಗಿಡ ತೋರಿಸ್ತೀನಿ ರೀ. ತುಳಸಿ ಗಿಡ ಇದೆ, ಪರವಾಗಿಲ್ಲ. ಆ ಕಡೆ ಇರೋರು ಈ ಕಡೆಗೆ ಬಂದಿದ್ರು ಏನಿಲ್ಲ, ಆರಾಮಾಗಿರ್ತಾಯಿದ್ರು. ಆ್ಯಂಡ್ ಅಗೇನ್ ಇದು ಜೈಲ್ ಸೆಲ್. ವೇಟ್, ಹಾಂ, ಇದೇನು ಬರೀ ಕೂತ್ಕೊಂಡೇ ಇರಬೇಕಿತ್ತ? ಒಂದು ವಿಂಡೋ, ಚೇರ್ಸ್. ಓಕೆ ಓಕೆ, ಇದೆಲ್ಲ ಸೆಲ್, ಇದೆಲ್ಲ ಸೆಲ್ಸ್. ಐ ಥಿಂಕ್ ಗ್ಲಾಸ್ ವ್ಯೂ ಎಲ್ಲ ಡೋರೆಲ್ಲ ಇವಾಗ ಹಾಕಿರ್ತಾರೆ. ಯಾ, ಸೊ ಇಷ್ಟೇ. ಇದು ಮ್ಯೂಸಿಯಂ. ಅಯ್ಯೋ, ಯಾಕಪ್ಪ ಹಿಂದಿಲ್ ಬರ್ದಿದ್ದೀರಾ? ನನಗೇನು ಅರ್ಥ ಆಗಲ್ಲ. ನಾನೆಲ್ಲೋ ನಿಜವಾದ ಅಂದ್ಕೊಂಡೆ. ಓಕೆ, ಗ್ಯಾಲರಿ. ಈ ಗ್ಯಾಲರಿ ಚೆನ್ನಾಗಿದೆ. ಹಿಂದಿ ಬರೋರು ಹಿಂದಿಲಿ ಓದ್ಕೊಳ್ಳಿ. ನನಗಂತೂ ಹಿಂದಿ ಓದೋಕ್ಕೆ ಬರಲ್ಲ. ಇದನ್ನೇ ಓದ್ಬಿಟ್ಟು ಹೇಳ್ತಾ ಇದ್ದೆ ನಿಜ. ನಿಮ್ಗೆ ಏನಾದ್ರು ಓದ್ಬೇಕಂತ ಇದ್ರೆ ಪಾಸ್ ಮಾಡಿ ಓದಿ. ಎರಡು ಮಿಷಿನ್ ಅಂಡರ್ ಮೇಂಟೆನೆನ್ಸ್. ಓಕೆ, ಯಾಕೆಲ್ಲ ಹಿಂದಿಲೆ ಹಾಕೋರೆ? ಇದೊಂದು ಇವಾಗಿದು ಇಂಗ್ಲೀಷಲ್ಲಿ, ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಚೇಂಜಿಂಗ್ ಬಟನ್ ಇದೆ. ನನಗೆ ಗೊತ್ತಿರಲಿಲ್ಲ. ಸೊ ಇವಾಗ ಅದು ಹಿಂದಿಲಾಗುತ್ತೆ. ಸೊ ಇಫ್ ಐ ಡೂ ಇಟ್ ಅಗೇನ್ ಹಿಯರ್, ಇಲ್ಲಿ ಒಂದೇ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಅಷ್ಟೇ, ನನಗೆ ಗೊತ್ತಿರಲಿಲ್ಲ. ಸೊ ಇವಾಗ ಓದ್ಕೊಂಡು ಹೋಗ್ತೀನಿ ಒಂದು ಕಡೆಯಿಂದ. ಸೊ ಇದು ಅಗೋಡಾ ಜೈಲ್ದು ಫ್ರಂಟ್ ವ್ಯೂ. ಸೊ ಯಾ, ಇವಾಗ ಬಸ್ಸಲ್ಲಿ ನಿಂತಿದೆ. ಸೊ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಇವಾಗ. ಅಲ್ಲಿ ಕಾಣಿಸಲ್ಲ ಬಸ್ಸು, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕೀಗ. ಇದು ನಾವು ಬಂದಿದ್ದ ಬಸ್ಸು. ಲೈಕ್ ಆಗಲೇ ನಾನು ಬ್ಯಾಕ್ ವ್ಯೂ ತೋರಿಸಿದ್ನಲ್ಲ. ಸೊ ಅದು ಬ್ಯಾಕ್ ವ್ಯೂ ಇಲ್ಲಿ ಬೇಕಾದ್ರೂ ಕೂತ್ಕೊಬೋದು, ಮುಂದೆ ಬೇಕಾದ್ರೂ ಕೂತ್ಕೊಬೋದು. ಸೊ ಫೋರ್ಟಲ್ಲಿ 3 ಪಾರ್ಟ್ ಇದೆ. ನಾನು ಫಸ್ಟು ಮೇನ್ ಬೀಚ್ ನೋಡ್ತೀವಲ್ಲ, ಅದು ಅಪ್ಪರ್ ಪಾರ್ಟು. ಆಮೇಲೆ ಮ್ಯೂಸಿಯಂ ಬಂದು ಮಿಡಲ್ ಪಾರ್ಟು. ಇವಾಗ ನಾವು ಬಂದಿರೋದು ಲೋವರ್ ಪಾರ್ಟ್ ಆಫ್ ದ ಫೋರ್ಟ್. ಸೊ ಅದು ಇನ್ನೊಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಅಲ್ಲಿ ಪಾರ್ಕಿಂಗ್ ಐ ಡೋಂಟ್ ನೋ, ನನಗೆ ಅದು ಇಲ್ವೇನೋ. ಐ ಮೀನ್ ಇಲ್ಲಿ ರೋಡ್ ತುಂಬ ಚಿಕ್ಕದು, ನೋಡ್ಬೋದು. ಲೈಕ್ ರೋಡ್ ಚಿಕ್ಕದಿದೆ. ಸೊ ನಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಇನ್ನೂ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ, ನೋಡ್ತೀನಿ. ಫೋರ್ಟ್ ತುಂಬ ಹತ್ರ ಇಲ್ಲ, 1 ಕಿಲೋಮೀಟರ್ ದೂರ ಇದೆ. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲ, ನನಗೂ ಗೊತ್ತಿಲ್ಲ. ಅವ್ರು ಹಿಂದಿಲಿ ಹೇಳಿದ್ರು. ಇವ್ರು ಇವಾಗ ಪಾಪ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಹೇಳ್ತವ್ರೆ. ನಮ್ಗೆ ಹಿಂದಿ ಬರಲ್ಲ ಅಂತ ಡುಬಾಕ್ ಮಾಡ್ತಾವನ. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಸೊ ನಡ್ಕೊಂಡು ಹೋಗೋಣ. ಸೊ ಎಲ್ಲರಿಗೂ ಏನಾದ್ರು ತಿನ್ಬೇಕು ಅನ್ನಿಸ್ತು. ಸೊ ಇಲ್ಲಿ ಅಲ್ಲಿ ತೋರಿಸ್ತೀನಿ ಒಳಗಡೆ. ಸೊ ಇಲ್ಲಿ ಟೀ ದೆನ್ ಏನೋ ಸ್ನ್ಯಾಕ್ಸ್ ಸಿಗುತ್ತೆ. ಸೊ ತಿನ್ನೋಕೆ ಬಂದೆ. ದ ಪ್ಲೇಸ್ ದಿ ಕೆಫೆ ಅಗೋಡಾ. ಬನ್ನಿ ಹೋಗೋಣ. ಟೆಲ್ ಮಿ ಟೀ ರಿವ್ಯೂ ಕೊಡ್ತೀನಿ.
ಶುಗರ್ ಕಡಿಮೆ ಇದೆ. ಜಿಂಜರ್ ಫ್ಲೇವರ್ ಚೆನ್ನಾಗಿದೆ. ಜಿಂಜರ್ ಫ್ಲೇವರ್ ಚೆನ್ನಾಗಿದೆ. ಲೋವರ್ ಪಾರ್ಟ್ ಆಗೋಡ ಕೋಟಿಗೆ ಬಂದರೆ ಕಮ್ಮಿ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಇವ್ರ ಜೆರ್ಸಿ ಎಲ್ಲ ಇಂಡಿಯನ್ ಫ್ಲಾಗ್ ಆಂಥಮ್ ಥೀಮಲ್ಲಿದೆ. ಗೊತ್ತಿಲ್ಲ, ಕಾಣಿಸ್ತಾ ಇದೆಯಾ ಇಲ್ವೋ? ಸಮೋಸ ಚೋಲೆ ಆರ್ಡರ್ ಮಾಡಿದ್ವಿ. ಸೊ ಇದು ಸಮೋಸ ಚೋಲೆ. ಇದನ್ನ ತಿನ್ಬಿಟ್ಟು ರಿವ್ಯೂ ಹೇಳ್ತೀನಿ, ಒಂದು ನಿಮಿಷ. ಚೆನ್ನಾಗಿದೆ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ರೈಟ್. ನಾನು ಗೋವಾ ಬಂದರೆ ಫಸ್ಟ್ ಟೈಮ್ ಏನಾದ್ರು ಒಂದು ಖಾರವಾಗಿರೋ ತಿಂದಿದ್ದೀನಿ ಅಂದರೆ ಇದೊಂದೇ. ಮಿಕ್ಕಿದ್ದೇನು ಖಾರನೇ ಇರಲ್ಲ, ಫುಲ್ ಸಪ್ಪೆ ಸಪ್ಪೆ. ನಾನು ಹಾಸ್ಟೆಲಲ್ಲಿ ಫುಲ್ ಮೈಲ್ಡು ಆ್ಯಂಡ್ ತುಂಬ ಚೆನ್ನಾಗಿದೆ. ತಿಂದಾಯಿತು. ಈಗ ಫೋಟೋ ನಡ್ಕೊಂಡು ಹೋಗೋಣ. ಬೆಸ್ಟ್ ಪಾರ್ಟ್ ಈ ಕೆಫೆದೇನು ಅಂದರೆ ಓನ್ಲಿ ದಿ ಇಂಡಿಯನ್ ಪೇಟ್ರಿಯಾಟಿಕ್ ಸಾಂಗ್ನೇ ಪ್ಲೇ ಮಾಡ್ತಾ ಇದ್ದಾರೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಕೆಫೆ. ಆ್ಯಂಡ್ ಇವನ್ ಅಲ್ಲಿ ಕಪ್ ಇಟ್ಟಿರೋದನ್ನು ತಿರಂಗ್ ಫ್ಲಾಗ್ ಕಲರ್ ಮಾಡಿದ್ದಾರೆ. ಎವ್ರಿಥಿಂಗ್ ಹಿಯರ್ ಅದೇ ಥೀಮಲ್ಲಿದೆ. We are Indians. We are Hindustani. So when you come here to visit the samosa chole ತಿಂದೆ, that is best. So lower part of ಕೋರ್ಟಿಗೆ ಬಂದಿದ್ದೀವಿ. ಇಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಸೇಮ್ ಅಲ್ಲಿ ತುಂಬ ದೂರ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ಹೋದರೆ ಸೇಮ್ ಕಟ್ಟೆ ಇದೆ. ಅಲ್ಲಿ ಜಸ್ಟ್ ತೋರಿಸ್ತೀನಿ ಒಂದು ನಿಮಿಷ. ಆ್ಯಂಡ್ ಬೀಚ್ ಅಲ್ಲಿ ಒಂದು ಫೋರ್ಟ್ ಕಾಣಿಸ್ತಾ ಇದೆ. ಅಯ್ಯೋ ವೇಟ್, ಅಲ್ಲೊಂದು ಗೋಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೂರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಹೋಗ್ಬೇಕೀಗ. ಎಷ್ಟು ದೂರ ನಡ್ಕೊಂಬಂದಿದ್ದೀನಿ ಅಂದರೆ ಇನ್ನೂ ಹೋಗೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಕ್ರೌಡ್ ತೋರಿಸ್ತೀನಿ ರೀ. ಕ್ರೌಡ್ ನೋಡಿ ಅಲ್ಲಿವರೆಗೂ ಹೋಗಬೇಕು. ನಾನು ಅಲ್ಲಿವರೆಗೂ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗಿ ವಾಪಸ್ ಹೋಗ್ತೀನಿ. ಸೊ ಅಲ್ಲಿ ತುಂಬ ಕ್ರೌಡ್ ಇತ್ತು. ಸೊ ತಕ್ಕೊಳಕ್ಕಾಗಿಲ್ಲ. ಆ್ಯಂಡ್ ತೆಗ್ದಿದ್ರೂ ಏನೂ ಕಾಣಿಸ್ತಾ ಇರಲಿಲ್ಲ. ಇನ್ನೇನು ಬೀಚೇ ಇದೆ, ಅದು ಬಿಟ್ಟರೆ ಆ ಒಂದು ದೊಡ್ಡ ಕಟ್ಟೆ ಇದೆ. ಸೊ ಅದಕ್ಕೆ ಐ ಥಾಟ್ ಮಾಡಲ್ಲ ಅಂತ. ಸೊ ಇವಾಗ ನಮ್ಮ ಬಸ್ ಬೇರೆ ಪ್ಲೇಸಿಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ. ಸೊ ಇವಾಗ ಬೇಗ ನಡ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಇಟ್ಸ್ ಅನ್ ಹಾಫ್ ಕಿಲೋಮೀಟರ್, 1 ಕಿಲೋಮೀಟರ್. ಇಟ್ಸ್ 1 ಕಿಲೋಮೀಟರಿಗೆ ಮತ್ತೆ ನಡ್ಕೊಂಡು ಹೋಗಬೇಕು. ಸೊ ಹೋಗೋಣ ಬೇಗ. ಊಟ ಮಾಡೋಕ್ಕೆ ಬಂದಿದ್ದೀವಿ. ಪ್ಲೇಸ್ ಜಸ್ಟ್ ಈ ಪ್ಲೇಸ್ ನಮಗೆ ಗೊತ್ತಿಲ್ಲ. ಬಸ್ಸವ್ರು ಇಲ್ಲಿ ನಿಲ್ಲಿಸಿದ್ರು ಊಟಕ್ಕೋಸ್ಕರ. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ವಿಲ್ ಗೋ ಟು ದ ನೆಕ್ಸ್ಟ್ ನಮ್ಮ ಜಾಗ ಯಾವುದಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೈಕ್ ವೆಜ್ ಬೋತ್ ಎರಡೂ ಇದೆ. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪ್ಲೇಸ್ ಅಂಜನಾ ಬೀಚ್ ಇರಬೇಕು, ಅಲ್ಲಿಗೆ ಹೋಗ್ತೀವಿ. ಥ್ಯಾಂಕ್ ಯು. ಹೊಸ ಬೆಳಕು In the frame. No, not in the frame. No. Almost half you are there. If I am in the frame, then I'll send it. Lady like. Yeah, ತುಂಬ ಚೆನ್ನಾಗಿದೆ. ಪರವಾಗಿಲ್ಲ, ಚೆನ್ನಾಗಿದೆ. Early this morning.
Yes, it is. I'm just tasting the chapati. No. It's called roti. ಸೊ ಇವಾಗ ನಾವು ವ್ಯಾಗಟೋರ್ ಬೀಚಲ್ಲಿ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಲೈಕ್ ಇಲ್ಲಿ ಅವ್ರು ಏನೋ ಪರ್ಚೇಸ್ ಮಾಡಬೇಕು ಅಂತ ನಿಂತ್ಕೊಂಡಿದ್ದಾರೆ. ಸೊ ಒಳಗೆ ಹೋಗಿ ತೋರಿಸ್ತೀನಿ. ಸೊ ಬೀಚ್ ಫುಲ್ ಕೆಳಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದನೇ ತೋರಿಸ್ತೀನಿ ಬಿಕಾಸ್ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬರ್ತೀನಿ ಈ ಬೀಚ್ಗೆ. ಸೊ ಜಸ್ಟ್ ಇವಾಗ ದೂರದಿಂದ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ನೆಡ್ಕೊಂಡು ಹೋಗ್ಬೇಕು. ಆದರೆ ಇವಾಗ ಅದೆಲ್ಲ ಆಗಲ್ಲ. ಸೊ ಇಲ್ಲಿಂದನೇ ನೋಡಿಕೊಂಡು ಜಾಗ ಖಾಲಿ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಪಕ್ಕ ಬಂದೇ ಬರ್ತೀನಿ ಇಲ್ಲಿಗೆ. ಸೊ ಇಲ್ಲಿ ಲಾಟ್ ಆಫ್ ಶಾಪಿಂಗ್ ಪ್ಲೇಸಸ್ ಇದೆ. ಐ ಗಾಟ್ ಇದು 2 crystals. ಐ ಗಾಟ್ ಇಟ್. ಲೈಕ್ ಇಫ್ ಯು ಆಲ್ ನೋ ಐ ಆಮ್ ಸೋ ಇನ್ ಟು ಕ್ರಿಸ್ಟಲ್ಸ್, ಸೊ ಐ ಗಾಟ್ ದಿಸ್. ಸೊ ನಾವು ಇವಾಗ ಅಂಜುನಾ ಬೀಚ್ ಹತ್ರ ಇದ್ದೀವಿ. ಅಗೇನ್ ಇಲ್ಲೂ ತುಂಬ ಶಾಪ್ ಇದೆ. ಬಟ್ ನಾನೇನು ತೊಗೊತಾ ಇಲ್ಲ ಬಿಕಾಸ್ ತುಂಬ ತೊಗೊಂಬಿಟ್ಟಿದ್ದೀನಿ. ಅದೇನು ತೊಗೊಂಡೆ ಅಂತ ಗೊತ್ತಿಲ್ಲ, ಬಟ್ ತುಂಬ ತೊಗೊಂಡೆ. ಸೊ ಬನ್ನಿ ಹೋಗೋಣ. ಆಮೇಲೆ ಬಿಚ್ಚೋದು ತಗೊಂಡು. ಸೊ ಒಂದು ನಿಮಿಷ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇವಾಗ ಅಂಜನಾ ಬೀಚಲ್ಲಿ ಇದ್ದೀನಿ. ವ್ಯೂ ತೋರಿಸ್ತೀನಿ. ವ್ಯೂ ಐ ಥಿಂಕ್ ನಾವು ಆಗದಿಂದ ನೋಡಿದ್ರಲ್ಲಿ ಒಂದಕ್ಕಿಂತ ಒಂದು ಬೀಚ್ ಚೆನ್ನಾಗಿದೆ. Hello guys, don't go to my hair. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? What? ಎಲ್ಲರೂ ಚೆನ್ನಾಗಿದ್ದೀರಾ? What is that? कैसे हैं आप सब? Okay. ಇವಾಗ ಎಲ್ಲಿದ್ದೀವಿ? ಬೇರವಿ. ಇವಾಗ ಬಾಗ ಬೀಚಲ್ಲಿ ಇದ್ದೀವಿ. ಅಯ್ಯೋ ಏನು ಇಷ್ಟೊಂದು ಜನ ಇದ್ದಾರೆ. अरे this is Baga beach or Baga no? ನನ್ನ ಲೈಫಲ್ಲಿ ಇಲ್ಲಿಗೆ ಬರಬೇಕಂತ ಆಸೆ ಪಟ್ಟಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಶೆಡ್ಯೂಲಲ್ಲಿ ಇತ್ತು. ಸೊ ಬಂದಿದ್ದೀನಿ. ಬಟ್ ಸ್ವಲ್ಪನೂ ನನಗೆ ಯಾಕೋ ಗೊತ್ತಿಲ್ಲ. ಕಿವಿಲಿ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ. ಎಲ್ಲಿಗೋ ಅಲ್ಲಿ ಹೋಗಿ ನೋಡ್ತೀನಿ. ಬಟ್ ತುಂಬ ಜನ ಇದ್ದಾರೆ. ಒಂಚೂರು ಇರಬೇಕು ಅಂತಾನೆ ಅನಿಸ್ತಾ ಇಲ್ಲ. ಒಂದು ಸೆಕೆಂಡ್ ಇರ್ಬೇಕಂತಾನೂ ಅನಿಸ್ತಾ ಇಲ್ಲ. ಜಾಗ ನೋಡಿದ್ಕಿಂತ ಬಟ್ಟೆ ನೋಡಿದ್ರೆ ಜಾಸ್ತಿ ಆಯ್ತು ಇವತ್ತು. ಫ್ಯಾಬ್ರಿಕ್ ಚೆನ್ನಾಗಿಲ್ವಂತೆ. ಯಾಕೆ ಈ ಬೀಚ್ ಇಷ್ಟು ಕ್ರೌಡೆಡ್ ಆಗಿದೆ ನನಗಂತೂ ಅರ್ಥ ಆಗ್ತಿಲ್ಲ. ಒಂದು ನಿಮಿಷನೇ ಇರ್ಬೇಕು ಅನಿಸ್ತಾ ಇಲ್ಲ. ಇವರು ಜಾಗ ನೋಡಕ್ ಬಂದವರು, ಶಾಪ್ ಮಾಡಕ್ ಬಂದವರು, ಒಂದು ಗೊತ್ತಾಗ್ತಾ ಇಲ್ಲ. ಬರೀ ಇವ್ರ ಹಿಂದೆ ಶಾಪಿಂಗ್ ಮಾಡೋದು ಅಲಿಯೋದೇ ಆಗೋಯ್ತು. ಬರೀ ಶಾಪ್ ಮಾಡ್ತಾನೆ ಅವರೇ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಕ್ಸೆಪ್ಟ್ ಬಾಗ ಬೀಚ್ ಎವ್ರಿಥಿಂಗ್ ವಾಸ್ ಗುಡ್. ಬಾಗ ಬೀಚ್ ಚೆನ್ನಾಗಿಲ್ಲ ಅಂತ ಅಲ್ಲ, ಇಟ್ ವಾಸ್ ನಾಟ್ ಮೈ ಟೈಪ್. ಸೊ ನಿಮಗೆ ಇಷ್ಟ ಆಗ್ಬೋದು, ನನಗೆ ಇಷ್ಟ ಆಗಿಲ್ಲ. ಬಿಕಾಸ್ ದಟ್ ಇಸ್ ನಾಟ್ ಇಟ್ ಆಲ್ ಮೈ ಏನಂತಾರೆ ಎನರ್ಜಿ ಆರ್ ವೈಬ್. ಸೊ ಯು ಕ್ಯಾನ್ ವಿಸಿಟ್, ನಿಮಗೆ ಇಷ್ಟ ಆಗ್ಬೋದು. ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಲೈಕ್ ಮೈ ಬ್ಲಾಗ್, ಪ್ಲೀಸ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಾರಿ ಲೈಟ್ ಇಲ್ಲ, ಐ ಡೋಂಟ್ ನೋ ಏನು ಮಾಡೋದು ಅಂತ.